ಪ್ರಧಾನಿಯವರು ದೇಶಕ್ಕೆ ಒಂದು ಕಾಲು ಕೊಟ್ಟಿದ್ದಾರೆ. ಇದು ಯಾವುದು ಹೊಸದಲ್ಲ. ಜವಾಹರ್ಲಾಲ್ ನೆಹರು ಅವರು ಕಾಲು ಕೊಟ್ಟಿದ್ದು, ಸರ್ದಾರ್ ವಲ್ಲಭಾಯ್ ಅವರು ಕಾಲು ಕೊಟ್ಟರು. ಇದು ಯಾವುದು ಅವರು ಆದೇಶ ಮಾಡಿಲ್ಲ. ಇದು ಯಾವುದೂ ಕಡ್ಡಾಯ ಅಲ್ಲ. ದೇಶದ ಹಿತದೃಷ್ಟಿಯಿಂದ ಮಿತವಾಗಿ ಬಳಸಿ ಈ ದೇಶದ ಯಥೇಚ್ಛವಾದ ಫಾರಿನ್ ಎಕ್ಸ್ಚೇಂಜ್ ಇವತ್ತು ಇದಕ್ಕೆ ಮುಖಾಂತರ ಆಚೆ ಹೋದರೆ ದೇಶ ಅಭಿವೃದ್ಧಿ ಕುಂಠಿತಾಗುತ್ತೆ. ಒಂದು ಚಿನ್ನ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಇಷ್ಟೊಂದು ರೇಟ್ ಕೊಡಬೇಡಿ, ಒಂದು ವರ್ಷ ಬಿಟ್ಟು ನೋಡಿ, ಒಂದು ಸ್ಟ್ಯಾಟಿಕ್ ಲೆವೆಲ್ಲಿಗೆ ಬಂದಾಗ ಕೊಳ್ಳಿ. ಯಾಕೆ ಹಾಳಾಗ್ತೀರ ಅಂತ ಎಸ್ ಎ ಲೀಡರ್ ಆಫ್ ದಿ ಕಂಟ್ರಿ ಒಂದು ಅಡ್ವೈಸ್ ಕೊಡೋದನ್ನ ಚರ್ಚೆ ಮಾಡೋದ್ರಾಗ ಏನು ಅರ್ಥ ಇಲ್ಲ. ಹಾಗಿದ್ರೆ ನೆಹರು ಅವರು ಚೈನಾ ಯುದ್ಧ ಆದಾಗ ಎಲ್ಲ ಮೈ ಮೇಲೆ ಇದ್ದಿದ್ದು ಒಡವೆ ಹಾಕಿ ಬೆಚ್ಚಿಸ್ಕೊಂಡ್ರು ಅವ್ರು ಹೇಳಬೇಕು. ನೆಹರು ಅವರು ಎಷ್ಟು ಸಲ ಹೇಳೋರೆ ಮಿತವಾಗಿ ಬಳಸಿ ಫ್ಯೂಯಲ್ನ. ನಮಗಿವತ್ತು ಫ್ಯೂಯಲ್ ಇವತ್ತು ದೇಶದ ಸಂಪೂರ್ಣ ಸಂಪನ್ಮೂಲ ಆಚೆ ಹೋಗ್ತಾ ಇರೋವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ದೇಶದ ದೃಷ್ಟಿಯಲ್ಲಿ ಒಂದು ಮಾತಾಡೋ ಅನುಭವಿಸ್ತಾ ಮಾತಾಡೋದನ್ನು ಟೀಕೆ ಮಾಡೋದು ಸರಿ. ರಾಜಕೀಯ ಹೌದು ಸರಿ, ವಾರಕ್ಕೊಂದು ಊಟ ಬಿಟ್ಟು ಬಡವರಿಗೆ ಕೊಡಿ ಅಂತ ಹೇಳಿದ್ರು ಅವ್ರು ಶಾಸ್ತ್ರಿ. ಹಂಗಂದ್ಬಿಟ್ರೆ ಊಟ ಬಿಡಿ ಅಂತಂದ್ರು ಅಂದರೆ ಟೀಕೆ ಆಗಲ್ಲ. ಬಿಡಿ, ಒಂದು ಕಾಲು ಕೊಡ್ತೀವಪ್ಪ ಅಷ್ಟೇ, ಬೇಕಂದರೆ ಮಾಡಿ ಸಾಕಾರ ಬಿಡಿ. ನರೇಂದ್ರ ಮೋದಿಯವರು ಯಾರಿಗೂ ಕಡ್ಡಾಯ ಮಾಡಿಲ್ಲ, ಡೀಸೆಲ್ ಬಳಸಿ ಅಂತ ರೇಷನಿಂಗ್ ಮಾಡಿಲ್ಲ. ಇಷ್ಟೇ ಅನಗತ್ಯವಾಗಿ ಬಳಸೋದು ಉಳಿಸಿ ಅಂದರೆ ನಾವು 100 ಸತಿ ಹೇಳಿದ್ದೀವಿ. ಆಫೀಸ್ಗೆ ಹೋಗೋರು ಒಂದು ಕಾರಲ್ಲಿ ಹೋಗಿ, ಆ ಕೋರ್ಟ್ಗೆ ಹೋಗೋರು ಒಂದು ಬಸ್ಸಲ್ಲಿ ಹೋಗ್ರಿ, ಯಾಕೆ ಗೌರ್ಮೆಂಟ್ ವೆಹಿಕಲ್ ಓಡೋದು. ಮಿತವ್ಯಯ ರಾಮಕೃಷ್ಣ ಹೆಗಡೆ ಕಾಲದಲ್ಲೂ ಮಾಡಿದ್ದೀವಿ. ಫೈನಾನ್ಷಿಯಲಿ ವೀರಣ್ಣ ಫೈನಾನ್ಸ್ ಮಿನಿಸ್ಟ್ರಾಗ ಕಡ್ಡಾಯ ಮಾಡಿದ್ದು ನಾವು ಮಿತವ್ಯಯನ. ಸ್ಟೇಟ್ ನಡಿಬೇಕಲ್ಲ, ಟೀಕೆ ಮಾಡೋಕ್ಕಾಗುತ್ತಾ? ನಡೀರಿ. ನಾನು ಮಾತಾಡಲ್ಲ ಅಂತ ಹೇಳಿದ್ದೀನಿ. ತಿರುಗಿಸಿ ಪರೀಕ್ಷೆಯಲ್ಲಿ ಬರಬಾರ್ದು. ಅದು ನನ್ನ ವೈಯಕ್ತಿಕ ಅಂಥವೆಲ್ಲ ಪ್ರಶ್ನೆ ಕೇಳಿದ ಗಜೇಂದ್ರ, ನಿನಗೆ ಗೊತ್ತಾಯ್ತಾ ನಾನು ಯಾಕೆ ಹೋಗಿಲ್ಲ ಅಂತ? ಇಲ್ಲ ಯಾಕೆ ಕೇಳ್ತಿದ್ಯಾ? ಗಜೇಂದ್ರನ್ ಗೊತ್ತಿಲ್ವಾ ಕೇಳ್ರಿ. ನೀನೇ ಹೇಳ್ಬಿಡು ಯಾಕೆ ಹೋಗಿಲ್ಲ ಅಂತ. ಬಿಜೆಪಿಲಿ ಇದ್ದೀನಿ, ಇನ್ನೇ ಪಕ್ಷದಲ್ಲಿ. ಅಗತ್ಯ ಇಲ್ಲ, ಜನ ನನ್ನನ್ನು ಪಬ್ಲಿಕಲ್ಲಿರೋ ಅಗತ್ಯ ಇಲ್ಲ ಅಂತ ಸೋಲ್ಸೋರು ಸುಮ್ಮನಿದ್ದೀನಿ. ಕಾರ್ಯಕರ್ತರ ಜೊತೆ ಇದ್ದೀನಿ. ಯಾರು ಹೇಳಿದ್ರು ಕಾರ್ಯಕರ್ತರ ಜೊತೆ ಇಲ್ಲ ಅಂತ? ಈ ಜಿಲ್ಲೆಯಲ್ಲಿ ನಾನು ಈ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಚುನಾವಣೆ, ಕಾರ್ಯಕರ್ತ ಚುನಾವಣೆ ಮಾಡ್ತಾರೆ. ಏಕೈಕ ಡಿಫೀಟೆಡ್ ಕ್ಯಾಂಡಿಡೇಟ್ ಗೊತ್ತಾ? ತರಿಸಿ ನೋಡಿ ಮಾಹಿತಿ. ಎಲ್ಲ ಸಕ್ರಿಯವಾಗಿ ಸೋತಿರ್ಬೋದು ನಾವು, ಬಟ್ ಕಾರ್ಯಕರ್ತರು ಎಲ್ಲರ ಜೊತೆ ಸಕ್ರಿಯವಾಗಿದೆ. ನಾನು ಹೆಂಗಪ್ಪ ಬರಲಿ? ಕರೆದವ್ರು